ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಇದು ನನ್ನ ಮತ್ತೊಂದು ಮೀಶೋ ಅನ್ಬಾಕ್ಸಿಂಗ್ ಹಾಲು. ನಾನಿಲ್ಲಿ ನನ್ನ ಬೆಡ್ರೂಮನ್ನು ಮೇಕ್ ಓವರ್ ಮಾಡಲಿಕ್ಕೆ ಒಂದಷ್ಟು ಐಟಮ್ಸನ್ನು ಮೀಶೋಯಿಂದ ತರಿಸ್ಕೊಂಡಿದ್ದೆ. ಅದರ ವಿಡಿಯೋ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸೊ ಮೊದಲನೇ ಐಟಮ್ ಬಂದು ನನ್ನ ಹಿಂದಿನ ಒಂದು ಅನ್ಬಾಕ್ಸಿಂಗಲ್ಲಿ ಕೂಡ ಈ ಒಂದು ಐಟಮನ್ನು ತರಿಸ್ಕೊಂಡಿದ್ದೆ. ಸೊ ಮತ್ತೆ ಅದನ್ನು ನಾನು ರೀಆರ್ಡರ್ ಮಾಡಿದ್ದೀನಿ. ಬಟ್ ಇಲ್ಲಿ 8 ಪೀಸ್ ಇರುವಂಥ ಆರ್ಟಿಫಿಷಿಯಲ್ ಪ್ಲಾಂಟ್ಸು. ನಾನು ಅಲ್ಲಿ ತೊಗೊಂಡಿದ್ದು ಫಸ್ಟು 4 ಪೀಸ್ ಅಷ್ಟೇ ಇದ್ದಿದ್ದು, 6 ಪೀಸಸ್ ಅಷ್ಟೇ ಇದ್ದದ್ದು. ಅದರಲ್ಲಿ ಎಲ್ಲ ಗ್ರೀನೇ ಇತ್ತು. ಬಟ್ ಈ ಒಂದು ಪ್ಲಾಸ್ಟಿಕ್ ಪ್ಲಾಂಟ್ಸ್ ಬಂದು ಇದು ಬಂದು 8 ಪೀಸ್ ಇದೆ. ಸೊ 8 ಪೀಸು ಮತ್ತು ಎಲ್ಲವೂ ಕೂಡ ತುಂಬಾ ಡಿಫ್ರೆಂಟ್ ಕಲರ್ ಇರುವಂಥದ್ದು. ಯೆಲ್ಲೋ ಕಲರ್ ಇದೆ, ಪಿಂಕ್ ಕಲರ್ ಇದೆ, ಮತ್ತು ಪರ್ಪಲ್ ಇದೆ, ಹಾಗೆ ಗ್ರೀನ್ ಕೂಡ ಇದೆ. ನೋಡಿ, ಇದಕ್ಕೆ ಈ ಥರ ಒಳಗಡೆ ಈ ಥರ ಸ್ಪಾಂಜನ್ನು ಹಾಕಿಬಿಟ್ಟು ಹಿಂಗೆ ಕೊಟ್ಟಿರ್ತಾರೆ. ಇದನ್ನು ನಾವು ಫಿಕ್ಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದು ನಾನು ನನ್ನ ಬೆಡ್ರೂಮನ್ನು ಡೆಕೋರ್ ಮಾಡಲಿಕ್ಕೆ ನಾನು ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ನಾನೊಂದು ವಾಲ್ದು ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ ಅಂತ ಹೇಳಿ, ಅದಕ್ಕೆ ಇದನ್ನು ಹಾಕೋಣ ಅಂಥೇಳಿ ತರಿಸ್ಕೊಂಡಿದ್ದೀನಿ. ನಾನು ಮುಂಚೆ ತರಿಸ್ಕೊಂಡಿದ್ದೆಲ್ಲ ಕಿಚನ್ ಮೇಕ್ ಓವರ್ ಮಾಡುವಾಗ ಎಲ್ಲ ಕೂಡ ಅದು ಖಾಲಿಯಾಗಿದೆ. ಹಾಗಾಗಿ ಇದನ್ನು ನಾನು ನನ್ನ ಬೆಡ್ರೂಮ್ ಮೇಕ್ ಓವರ್ಗೆ ಅಂಥೇಳಿ ತರಿಸ್ಕೊಂಡಿದ್ದೀನಿ. ತುಂಬಾ ಕಲರ್ಫುಲ್ಲಾಗಿ ಕಾಣುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಕೂಡ ಇದೆ. ಇದರ ಪ್ರೈಸ್ ಕೂಡ ನಿಮಗೆ ಇಲ್ಲೇ ಕೆಳಗಡೆ ಹಾಕ್ತೀನಿ, ನೀವು ನೋಡಬಹುದು ಇದರ ಪ್ರೈಸ್ ಎಷ್ಟು ಏನು ಅಂತ ಹೇಳಿ. ಸೊ ತುಂಬ ಅಂದರೆ ತುಂಬಾ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಎಲ್ಲ ಥರ ಕಲರ್ ಕೂಡ ಇರೋದ್ರಿಂದ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ನೋಡಿ, ಇದು ಬಂದು ಒಂದು ಲೈಟಿಂಗ್ಸ್. ಇದು ನಾನು ಲೈಟಿಂಗ್ಸನ್ನು ಮಾಡಲಿಕ್ಕೆ ತರಿಸಿದ್ದೀನಿ. ಬಟ್ ಪ್ಯಾಕೇಜಿಂಗ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಪ್ಯಾಕೇಜಿಂಗ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಬಟ್ ಉಳಿದಂತೆ ಇದು ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ, ತುಂಬಾ ಉದ್ದವಾಗಿದೆ. ಇದರಲ್ಲಿ 42 ಬಲ್ಬ್ಸ್ ಏನೋ ಬರುತ್ತೆ. ತುಂಬಾ ಉದ್ದವಾಗಿ ತುಂಬ ಹೆಚ್ಚು ವಯರ್ ಇದೆ ಇದರಲ್ಲಿ ಉದ್ದಕ್ಕೆ. ಇದನ್ನು ನಾನು ನನ್ನ ಬೆಡ್ರೂಮ್ದು ವಿಂಡೋ ಮೇಲೆ ಹಾಕ್ಕೋಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಸೊ ಇದು ನೋಡಿ, ಲೈಟ್ ಹಾಕಿದಾಗ ಹೇಗೆ ಕಾಣುತ್ತೆ ಅದು ಕೂಡ ನನಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಕಂಪ್ಲೀಟಾಗಿ ಮೇಕ್ ಓವರ್ ಮಾಡಿದ್ಮೇಲೆ ವಿಂಡೋ ಮೇಲೆ ಸ್ಕ್ರೀನ್ ಏನಿರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ತರಿಸ್ಕೊಂಡಿದ್ದೀನಿ. ಮೇಕ್ ಓವರ್ ಮಾಡಿದ್ಮೇಲೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಐಟಮ್ ನೋಡಿ, ಇದಾದಮೇಲೆ ನಾನು ತೊಗೋತಿರೋದು ವಿಂಡೋ ಕರ್ಟೈನು. ಸೊ ಇದು ಪ್ಯಾಕೇಜಿಂಗ್ ಹೀಗೆ ಇದೆ. ತುಂಬ ಟ್ರಾನ್ಸ್ಪರೆಂಟ್ ಕವರ್ನಲ್ಲಿ ಹಾಕ್ಕೊಟ್ಟಿರುವಂಥದ್ದು. ಸೊ ಇದು 3 ಪೀಸಸ್ ಇರುವಂಥ ಒಂದು ವಿಂಡೋ ಕರ್ಟೈನ್. ಇದು 5 ಮೀಟರ್ ಲೆಂತ್ ಇದೆ. ಅಂದರೆ ವಿಂಡೋಗೆ ಎಷ್ಟು ಬೇಕು ನೋಡಿ ಅಷ್ಟು ಸಾಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತು ಇದು. 2 ವೈಟ್ ನೆಟ್ ಕರ್ಟನ್ ಬರುತ್ತೆ, ಇನ್ನೊಂದು ಗ್ರೀನ್ ನೆಟ್ ಕರ್ಟನ್ ಬರುತ್ತೆ. 3 ಕೂಡ ನೆಟ್ ಕರ್ಟನ್ನೇ. 2 ಆ ಕಡೆ ಈ ಕಡೆ ನಾವು ವೈಟನ್ನು ಹಾಕಿ ಮಧ್ಯದಲ್ಲಿ ಗ್ರೀನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಆ ಥರನೇ ಇರುವಂಥ ಒಂದು 3 ಸೆಟ್ಸ್ ಇರುವಂಥ ಕಾಂಬೋ ವಿಂಡೋ ಕರ್ಟನ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಹಾಕಿದಾಗ ವಿಂಡೋಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ನೋಡಿ, ಹೀಗೆ ಆ ಕಡೆ ಈ ಕಡೆ 2 ವೈಟನ್ನು ಹಾಕ್ಕೋಬೇಕು, ಮಧ್ಯದಲ್ಲಿ ಗ್ರೀನ್ ಹಾಕ್ಕೋಬೇಕು. ಸೊ ವೈಟ್ ಮಧ್ಯದಲ್ಲಿ ಗ್ರೀನ್ದು ಲೀಫ್ ಡಿಸೈನ್ ಕೂಡ ಇದೆ. ಹಾಗಾಗಿ ತುಂಬ ಚೆನ್ನಾಗಿ ಒಂದಕ್ಕೆ ಒಂದು ಮ್ಯಾಚ್ ಆಗುತ್ತೆ. ಇದು ಒಟ್ಟಿಗೆ ನನಗೆ ಬಂದಿರುವಂಥದ್ದು. ಇದ್ರ ಪ್ರೈಸ್ ಕೂಡ ನಿಮ್ಗೆ ಕೆಳಗಡೆ ಹಾಕ್ತೀನಿ. ನೀವು ಬೇಕಂದರೆ ಖಂಡಿತವಾದ ನೀವು ಪರ್ಚೇಸ್ ಮಾಡಿ. ಹಾಗೆಯೇ ಇದ್ರ ಲಿಂಕ್ಗಳನ್ನು ಕೂಡ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ತೊಗೊಂಡಿರೋಂಥ ಎಲ್ಲ ಐಟಮ್ದನ್ನು ಬೇಕಾದರೆ ಒಂದು ಸಲ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕೂಡ ರೆಂಟೆಡ್ ಹೌಸಲ್ಲಿರೋರು ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಐಟಮ್. ಇದು ಕರ್ಟನನ್ನು ಹಾಕಲಿಕ್ಕೆ ಬಳಸುವಂಥ ಒಂದು ಸ್ಪ್ರಿಂಗ್. ಇದು ಕೆಲವು ಮನೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅವರು ರಾಡನ್ನು ಹಾಕಿರ್ತಾರೆ ಅದಕ್ಕೆ ವಿಂಡೋಗೆ. ಬಟ್ ಕೆಲವು ಮನೆಗಳಲ್ಲಿ ಹಾಕಿರೋದಿಲ್ಲ. ಸೊ ಅಂಥ ಮನೆಗಳು ಇದನ್ನು ನಾವು ಯೂಸ್ ಮಾಡ್ಕೊಬಹುದು. ಈ ಥರ ಅದಕ್ಕೆ ಹುಕ್ ಕೊಟ್ಟಿದ್ದಾರೆ. ಒಂದು ಹೋಲ್ ಮಾಡಿಬಿಟ್ಟು ಗೋಡೆನ ಅಲ್ಲಿಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಅಲ್ಲಿ ನೋಡಿ ಆ ಥರ ಸ್ಪ್ರಿಂಗ್ ಕೂಡ ಎಕ್ಸ್ಟ್ರಾ ಒಂದು ಇದನ್ನು ಕೊಟ್ಟಿದ್ದಾರೆ, ಒಂದು ಸ್ಕ್ರೂ ಥರ. ಅದನ್ನು ಹಾಕ್ಕೊಂಡ್ರೆ ನಾವು ಈಸಿಯಾಗಿ ಈ ಸ್ಕ್ರೀನನ್ನು ಹಾಕಲಿಕ್ಕೆ ನಾವು ಇದನ್ನು ಬಳಸ್ಕೊಬಹುದು. ಇದು ನಾರ್ಮಲ್ಲಾಗಿಯೂ ಕೂಡ ಎಲ್ಲ ಕಡೆ ಶಾಪಲ್ಲಿ ಸಿಗುತ್ತೆ. ಬಟ್ ನನಗೆ ತುಂಬ ಏನಂತಂದರೆ ಹೊರಗಡೆ ಹೋಗಿ ಶಾಪ್ ಮಾಡೋದಂದರೆ ತುಂಬಾ ಬೇಜಾರು, ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಯಾವಾಗಲೂ ಜಾಸ್ತಿ ಆನ್ಲೈನ್ ಶಾಪಿಂಗನ್ನು ಪ್ರಿಫರ್ ಮಾಡ್ತೀನಿ. ಸೊ ನನ್ನಂಥವರಿಗೆ ಈ ಥರದ್ದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ನೋಡಿ, ಈ ಥರ ಇನ್ನೊಂದು ಹುಕ್ಕು ಥರ ಇರುತ್ತೆ, ಅದನ್ನು ಇಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಗೋಡೆಗೆ ನಾವು ಅದನ್ನು ಇನ್ನೊಂದು ತೋರಿಸಿದ್ನಲ್ಲ ಬೆಂಡಾಗಿರುವಂಥ ಹುಕ್ಕು, ಅದನ್ನು ಹಾಕ್ಬಿಟ್ಟು ಇದನ್ನು ಹಾಕ್ಕೊಳ್ಳೋದಷ್ಟೇ. ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು ಕೂಡ ಒಂದು ಡೆಕೋರೇಟಿವ್ ಐಟಮ್. ಇದು ಸೊ ಇದೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ಗಳದ್ದು ಒಂದು ಪೀಸಸ್. ಇದು 6 ಪೀಸಸ್ ಇರುವಂಥ ಒಂದು ಫ್ಲವರ್ಸ್ನ ತರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹಾಗೆ ನಾನು ತರಿಸ್ಕೊಂಡಿರೋದು ವಿಂಡೋ ಕರ್ಟನ್ ಬಂದು
ವೈಟ್ ಕಲರ್ ಆ ಕಡೆ ಈ ಕಡೆ ಬರೋದ್ರಿಂದ ನಾನು ಆ ಕಡೆ ಈ ಕಡೆ ಅಲ್ಲಿಗೆ ಇದನ್ನು ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ವೈಟ್ ಮೇಲೆ ಈ ಪಿಂಕ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಪಿಂಕ್ ಕಲರ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಈ ಥರ ಇರುತ್ತೆ, ಒಂದು ಪೀಸು ಈ ಥರ 3 ಬ್ರಾಂಚಸ್ ಇರುತ್ತೆ. ಸೊ 3 ಬ್ರಾಂಚಸಲ್ಲಿ ಸ್ವಲ್ಪ ಲೀವ್ಸ್ಗಳು ಬರ್ತವೆ, ಹಾಗೆ ಒಂದಷ್ಟು ಈ ಥರ ಪಿಂಕ್ ಕಲರು 3 ಎಳೆನಲ್ಲಿ ಫ್ಲವರ್ಸ್ ಕೂಡ ಬರುತ್ತೆ. ಈ ಥರದ್ದು ಒಟ್ಟು 6 ಪೀಸ್ ಬಂದಿದೆ ಇದರಲ್ಲಿ. ಇದ್ರ ಪ್ರೈಸ್ ಕೂಡ ನಿಮ್ಮ ಕೆಳಗಡೆ ಹಾಕ್ತೀನಿ, ನೀವು ಬೇಕಿದ್ರೆ ನೋಡಿ. ಒಟ್ಟು 6 ಪೀಸ್ ಇರುವಂಥದ್ದು. ಸೊ ಇದು ನನ್ನ ಮತ್ತೊಂದು ಶಾಪಿಂಗು. ಆ್ಯಂಡ್ ಹಾಗೆ ನೆಕ್ಸ್ಟ್ ಬಂತಂದರೆ ನಾನು ಬೆಡ್ ಕವರ್ನ ತರಿಸಿದ್ದೀನಿ, ಬೆಡ್ಶೀಟ್ಸನ್ನು ಬೆಡ್ ಮೇಲೆ ಹಾಕಲಿಕ್ಕೆ ಅಂಥೇಳಿ. ಇದು ಕಾಟನ್ ಕ್ಲಾತು, ತುಂಬ ನಾನು ಹೆವಿ ಡಿಸೈನ್ ಎಲ್ಲ ಅಥವಾ ಬೇರೆ ಥರ ಎಲ್ಲ ತರ್ಸೋಕ್ಕೆ ಹೋಗಿಲ್ಲ, ತುಂಬಾ ಸಿಂಪಲ್ಲಾಗಿ ಆ್ಯಂಡ್ ಎಲಿಗೆಂಟಾಗಿ ಕಾಣಬೇಕು, ಹಾಗಾಗಿ ನಾನು ಈ ಥರದನ್ನು ನಾನು ಪ್ರಿಫರ್ ಮಾಡಿದ್ದೀನಿ. ಸೊ ಇದು ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ ಇರುವಂಥ ಒಂದು ಬೆಡ್ಶೀಟ್ ಇದು, ಬಟ್ ತುಂಬ ಚೆನ್ನಾಗಿದೆ. ಇದರ ಕ್ಲಾತ್ ಬಂದು ಕಾಟನ್ ಕ್ಲಾತು. ಸೊ ವಾಶ್ ಮಾಡಿದ್ಮೇಲೆ ಕಲರ್ ಹೋಗುತ್ತಾ ಏನೋ ಗೊತ್ತಿಲ್ಲ ನನಗೆ, ಬಟ್ ಈಗಂತೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಆ್ಯಂಡ್ ಹಾಗೆಯೇ ಕ್ಲಾತ್ ಕೂಡ ಅಷ್ಟೇ ಕಾಟನ್ ಕ್ಲಾತು, ಬೇಗ ಏನೂ ಹಾಳಾಗೋದಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರದ್ದು ನಾನು ಎಲ್ಲ ಪಿಕ್ಗಳನ್ನು ಪಕ್ಕದಲ್ಲಿ ಕೂಡ ಹಾಕ್ತೀನಿ, ನೀವು ಹೇಗೆ ಕಾಣುತ್ತೆ ಹಾಕಿದ್ರೆ ಅಂಥೇಳಿ ಅದನ್ನು ನೀವು ನೋಡಬಹುದು. ಆ್ಯಂಡ್ ಹಾಗೆ ಇದಕ್ಕೆ ಸ್ಟಿಚಿಂಗ್ ವರ್ಕ್ ಎಲ್ಲ ಕೂಡ ಕಂಪ್ಲೀಟಾಗಿ ಮುಗಿದಿದೆ. ನಾವೇನು ಸ್ಟಿಚಿಂಗ್ ಎಲ್ಲ ಏನು ಹಾಕ್ಸೋಂಥದ್ದು ಬೇಕಾಗಿಲ್ಲ, ನಾವು ಹೀಗೆ ಬಳಸ್ಕೊಬೋದು, ಯೂಸ್ ಮಾಡ್ಬೋದು ಇದನ್ನು ನಾವು. ಸೊ ಆ ರೀತಿ ಇರುವಂಥ ಒಂದು ಬೆಡ್ಡು ಕವರು. ಇದಕ್ಕೆ 2 ಪಿಲ್ಲೋ ಕವರ್ ಇರುತ್ತೆ ಮತ್ತು ಬೆಡ್ಶೀಟ್ ಇರುತ್ತೆ. ಸೊ ಡಬಲ್ ಕಾಟ್ ಬೆಡ್ಡಿಗೆ ಬಳಸುವಂಥ ಒಂದು ಬೆಡ್ಶೀಟು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಏನು ಮಾತಾಡೋ ಹಾಗಿಲ್ಲ, ಆ್ಯಂಡ್ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು ಬಂದು ಬೆಡ್ರೂಮ್ ಮೇಕೋವರ್ಗಲ್ಲ, ಇದು ನಾನು ಕಿಚನ್ಗೆ ಅಂತ ತರಿಸಿದ್ದು. ಸುಮ್ಮನೆ ಹಾಗೆ ಇದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಚಾಪಿಂಗ್ ಬೋರ್ಡು, ವುಡನ್ ಚಾಪಿಂಗ್ ಬೋರ್ಡ್, ತುಂಬಾ ಚೆನ್ನಾಗಿದೆ. ಎರಡೂ ಕಡೆ ಕೂಡ ನಾವು ಯೂಸ್ ಮಾಡ್ಕೊಬಹುದು, ಎರಡೂ ಕಡೆ ಕೂಡ ತುಂಬಾ ಸಾಫ್ಟಾಗಿದೆ. ಆ್ಯಂಡ್ ಹಾಗೆ ಅದು ನೋಡಿ ಥಿಕ್ನೆಸ್ಸು ಹೇಗಿದೆ ಅಂಥೇಳಿ. ಹ್ಯಾಂಗ್ ಮಾಡಲಿಕ್ಕೆ ಕೂಡ ಈ ಥರ ಒಂದು ಇದನ್ನು ಕೊಟ್ಟಿದ್ದಾರೆ, ನಾವು ಹ್ಯಾಂಗ್ ಮಾಡಿಕೊಂಡು ಯೂಸ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ನನ್ನ ಬೆಡ್ರೂಮ್ ಮೇಕೋವರ್ ಮಾಡಲಿಕ್ಕೆ ನಾನು ಮೀಶೋಯಿಂದ ಶಾಪಿಂಗ್ ಮಾಡಿರುವಂಥ ಒಂದಷ್ಟು ಶಾಪಿಂಗ್ದು ಐಟಮ್ಸ್ಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್ ಬಾಯ್.